ಈ ವಿಡಿಯೋದಲ್ಲಿ ನಿಮಗೆ 12 ವೋಲ್ಟ್ಸ್ ಬ್ಯಾಟ್ರೀಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ 12 ವೋಲ್ಟ್ಸ್ ಬ್ಯಾಟ್ರೀಸ್ ಇರುತ್ತಲ್ಲ, ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡದಿರೋ ನೋಡಿ. 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ತುಂಬ ಧನ್ಯವಾದಗಳು. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡದವರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ದುಡ್ಡು ಕೇಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳ್ತಾ ಇರೋದು. ಮತ್ತು ಈ ವಿಡಿಯೋಗೆ ಒಂದು 20 ಲೈಕ್ಸ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ, ಲೈಕ್ ಮಾಡಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್ ಅಂತ ಹೇಳಿದ್ನಲ್ಲ ನೋಡಿ. ಇದೊಂದು 12 ವೋಲ್ಟ್ಸ್ ಬ್ಯಾಟ್ರಿ, 12 ವೋಲ್ಟ್ಸು 7.2 ಆ್ಯಮ್ಸ್ ಅಷ್ಟೇ. ಇದು ಪಾನಿಪೂರಿ ಅವ್ರ ಹತ್ರ ಎತ್ಕೊಂಡ್ಬಂದೆ ನಾನು. ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿ. ಇದ್ರೊಳಗಡೆ ನಾವು ಡಿಸ್ಟಿಲ್ ವಾಟ್ರ್ ಫಿಲ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಆ ಲೆಡ್ಡು ಎಷ್ಟು ದಿನ ಇದ್ದರೆ ಅಷ್ಟು ದಿನ. ಆ್ಯಂಡ್ ಇದು ಕೂಡ ಲೆಡ್ ಆ್ಯಸಿಡ್ಡೇ. ಇಲ್ಲೂ ಕೂಡ ನಾವು ಡಿಸ್ಟಿಲ್ ವಾಟ್ರ್ ಫಿಲ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದು ಬೈಕ್ ಬ್ಯಾಟ್ರಿ. ಇದು 12 ವೋಲ್ಟ್ಸು ಆ್ಯಮ್ಸ್ ಅಂತ ಗೊತ್ತಿಲ್ಲ, ಎಷ್ಟಂತ ಗೊತ್ತಿಲ್ಲ. ಮತ್ತು ಇದು ನೋಡಿ, ಇದು 25 ಆ್ಯಮ್ಸು. ಇದು ನಾನು ರೆಡಿ ಮಾಡ್ಕೊಂಡಿರೋದು. ಇದರಿಂದ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು. ನೋಡಿ, 2 USB ಇದೆ. ಒಂದೇ ಸಲ 2 ಮೊಬೈಲ್ಸನ್ನು ಚಾರ್ಜ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ಪರ್ಸೆಂಟೇಜ್ ಅನ್ನೋದು ನೋಡ್ಬೋದು ಇದರಲ್ಲಿ. ಮತ್ತು ಇಲ್ಲಿಂದ ಇನ್ಪುಟ್ಟು ಔಟ್ಪುಟ್ಟು ತೊಗೋಬೋದು. ಮತ್ತು ಇಲ್ಲಿಂದ ಕೂಡ ಇನ್ಪುಟ್ಟು ಔಟ್ಪುಟ್ಟು ತೊಗೋಬೋದು. ಮತ್ತು ಇಷ್ಟಿದೆ ಅಲ್ಲ, ಇದು ನೋಡಿ ಸೈಜು. ಇದು 2 kg ಇರುತ್ತೆ, ಇದು ಅರ್ಧ kg ಇರುತ್ತೆ, ಇದು ಒಂದು ಅರ್ಧ kg ಇರುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇದು 300 ಗ್ರಾಮ್ಸ್ ಅಷ್ಟೇ ಇರೋದು. ಇದು ಕೂಡ ಒಂದು 12 ವೋಲ್ಟ್ಸ್ ಬ್ಯಾಟ್ರಿ. ಮತ್ತು ಇದು ಕೆಪಾಸಿಟಿ ಎಷ್ಟಂತ ಗೊತ್ತಿಲ್ಲ, ಯಾಕಂದರೆ ನಾನು ಬ್ಯಾಟ್ರಿ ಕೆಪಾಸಿಟಿಯನ್ನು ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. 20 ಆ್ಯಮ್ಸ್ ಇದು, BMS 20 ಆ್ಯಮ್ಸ್. ಅದು BMS ಅಂದರೆ ಏನಂತ ಕಮೆಂಟ್ ಮಾಡಿ, ಲಾಸ್ಟಲ್ಲಿ ಹೇಳ್ತೀನಿ, ವೀಡಿಯೋ ಸ್ಕಿಪ್ ಮಾಡಿದ್ದೀರ ನೋಡಿ. ಮತ್ತು ಇದು ಕೂಡ ಒಂದು 12 ವೋಲ್ಟ್ಸ್ ಬ್ಯಾಟ್ರಿ. ನೋಡಿ, ಇಲ್ಲಿದೆ ನೋಡಿ BMS. 3 ಬ್ಯಾಟ್ರೀಸ್ ಇದ್ದರೆ ನಮಗೆ 12 ವೋಲ್ಟ್ಸ್ ಬ್ಯಾಟ್ರಿಯನ್ನು ನಾವು ಸಿಂಪಲಾಗಿ ರೆಡಿ ಮಾಡ್ಕೋಬೋದು, BMS ಇದ್ದರೆ ಮಾತ್ರ. ಮತ್ತು ಇವಾಗ ಏನಂದರೆ ಇದರಲ್ಲಿ ನಿಮಗೆ ವೋಲ್ಟೇಜನ್ನು ತೋರಿಸ್ತೀನಿ ನೋಡಿ. .4 ಬರ್ತಾಯಿದೆ. ಇದು ಇವಾಗ ವರ್ಕಿಂಗ್ ಕಂಡೀಷನಲ್ಲಿದೆ. ಮತ್ತು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫುಲ್ ವೀಡಿಯೋ ಕೂಡ ಮಾಡಿದ್ದೀನಿ, ಚಾನಲಲ್ಲಿ ಇರುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಮತ್ತು ಇದೇ ಅಲ್ಲಲ್ಲ, ಇದು ಇಷ್ಟಿದೆ ನೋಡಿ, ನಮ್ಮ ಕೈಯಲ್ಲಿ ಸರಿ ಹೋಗುತ್ತೆ. ಇದು ಅಷ್ಟೊಂದು ಚಿಕ್ಕದಿದೆ. ಇದು ಕೂಡ ಒಂದು 12 ವೋಲ್ಟ್ ಬ್ಯಾಟ್ರಿ ನೋಡಿ, 11.3 ಬರ್ತಾಯಿದೆ. ಫುಲ್ ಚಾರ್ಜ್ ಮಾಡಿದ್ರೆ ಇದು 12.4 ಬರುತ್ತೆ ಈ BMS ಇಂದ. ಮತ್ತು ಇಲ್ಲಿ ನೋಡಿ 11.7 ಬರ್ತಾಯಿದೆ. ಇಲ್ಲಿ ಮೈನಸ್ ಬರ್ತಾಯಿದೆ ಅಲ್ಲ, ನಾನು ನೆಗೆಟಿವ್ ಪಾಸಿಟಿವ್ಗೆ ಪಾಸಿಟಿವ್ ಎತ್ಕೊಂಬಂದು ನೆಗೆಟಿವ್ ಕೊಟ್ಟಿದ್ದೀನಿ, ಅದಕ್ಕೆ ಅದು ಮೈನಸ್ ಅನ್ನೋದು ಬರ್ತಾಯಿದೆ ನೋಡಿ. 11.7 ಬರ್ತಾಯಿದೆ. ಇದು ಕೂಡ ವರ್ಕಿಂಗ್ ಕಂಡೀಷನಲ್ಲಿದೆ. ಮತ್ತು ಈ 2 ನಾನು ವರ್ಕ್ ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಹತ್ರ ಇಷ್ಟಿದೆ ಅಲ್ಲ. ಈ 2 ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ ನೋಡಿ, ಎಷ್ಟು ಬರ್ತಾಯಿದೆ, 6 ವೋಲ್ಟ್ಸ್ ಅಷ್ಟೇ ಇದು. ಮತ್ತು ಇದರಲ್ಲಿ 5 ವೋಲ್ಟ್ಸ್ ಅಷ್ಟೇ. ನಾನು ಈ 2 ಯೂಸ್ ಮಾಡ್ತಾಯಿಲ್ಲ, ಇದನ್ನು ಮಾತ್ರ ಯೂಸ್ ಮಾಡ್ತಾ ಇರೋದು. ನಾವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಮತ್ತು ಒಂದು ಲಿಥಿಯಂ ಅಯನ್ ಬ್ಯಾಟ್ರಿ, ಈ ಬ್ಯಾಟ್ರೀಸ್ ಇದೆಯಲ್ಲ, ಇದು ಲಿಥಿಯಂ ಅಯನ್ ಬ್ಯಾಟ್ರಿ. 12 ವೋಲ್ಟ್ಸ್ ಬ್ಯಾಟ್ರೀಸು ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಇರುತ್ತೆ, ಮತ್ತು ಲಿಥಿಯಂ ಅಯನ್ ಬ್ಯಾಟ್ರೀಸು ಇರುತ್ತೆ. ನಾವು ಎಲೆಕ್ಟ್ರಿಕ್ ಬೈಕ್ ಇರುತ್ತಲ್ಲ, ಅದರಲ್ಲಿ ಇದೇ ಯೂಸ್ ಮಾಡೋದು. ಮತ್ತು ಇದು ಇರುತ್ತೆ ನೋಡಿ. ಈ BMS ಕೆಲಸ ಏನಂದರೆ, ಇದು BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಒಂದೊಂದು ವೋಲ್ಟೇಜು ಈ 2 ಬ್ಯಾಟ್ರೀಸ್ ಇದೆಯಲ್ಲ, ಈ 2 ಬ್ಯಾಟ್ರೀಸು ಪ್ಯಾರಲಲ್ಲಿ ನಾನು ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಜಾಯಿಂಟ್ ಆಗಿದೆ ಮತ್ತು ಇಲ್ಲಿ ಜಾಯಿಂಟ್ ಆಗಿದೆ. ಈ BMS ಕೆಲಸ ಏನಂದರೆ, ಇದೊಂದು ಸಲ ಒಂದೊಂದು ಬ್ಯಾಟ್ರಿಯನ್ನು ಒಂದೊಂದು ಸಲ ಇದು ಚಾರ್ಜ್ ಮಾಡುತ್ತೆ, ಬ್ಯಾಟ್ರಿ ಕೆಟ್ಟೋಗ್ದಿರೋ ನೋಡುತ್ತೆ, ಮತ್ತು ಫುಲ್ಲಿ ಡಿಸ್ಚಾರ್ಜ್ ಆಗದಿರೋ ನೋಡುತ್ತೆ. BMS ಅನ್ನೋದು ಅಷ್ಟೇ ಕೆಲಸ. ಮತ್ತು ಇದ್ರ ಕೆಲಸನೂ ಅಷ್ಟೇ. ಇದು 6 ಆ್ಯಮ್ಸು, 20 ಆ್ಯಮ್ಸು, 7 ಆ್ಯಮ್ಸು, 25 ಆ್ಯಮ್ಸ್ ಇದು. ಮತ್ತು ಇದು ಬಂದು ಎಷ್ಟಂತ ಗೊತ್ತಿಲ್ಲ, ಅದ್ರ ಮೇಲೆ ಬರೆದಿಲ್ಲ, ಇಲ್ಲಿ ಕೂಡ ಬರೆದಿಲ್ಲ ಅದ್ರ ಮೇಲೆ. ಇಲ್ಲಿ ನೋಡಿ 0. ರೀಚಾರ್ಜ್ ಅಟ್ ಅಂದರೆ ಇದು ಚಾರ್ಜ್ ಆಗೋಕ್ಕೆ ನಮಗೆ ಮಿನಿಮಮ್ ಆ್ಯಮ್ಸು 0.3 ಆ್ಯಮ್ಸ್ ಇರಬೇಕು. ಅಂದರೆ 1 ಆ್ಯಮ್ಸ್ ಕೊಟ್ಟರೆ ಇದು ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಷ್ಟೇ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕನ್ನಡದವ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ವೀಡಿಯೋಸ್ ಮಾಡೋಕ್ಕೆ ತುಂಬ ಕಷ್ಟ, ನನಗೆ ಕಷ್ಟ ಇಲ್ಲ. ನಾನು ವೀಡಿಯೋಸ್ ಅನ್ನೋದು ಮಾಡ್ತೀನಿ, ಆದರೆ ನಿಮ್ಮ ಸಪೋರ್ಟ್ ಇಲ್ಲದೆ ವೀಡಿಯೋಸು ರೀಚ್ ಆಗಿಲ್ಲ ಅಂದರೆ, ಚೆನ್ನಾಗಿ ವ್ಯೂಸು ಲೈಕ್ಸ್ ಬಂದಿಲ್ಲ ಅಂದರೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಇಂಥ ಕಂಟೆಂಟ್ ಕನ್ನಡದಲ್ಲಂತೂ ಎಲ್ಲಿ ಕೂಡ ಇಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಅಂಥ ಕಂಟೆಂಟ್ ಚಾನಲ್
ಇದಾಗಿರುತ್ತೆ, ಅಂದರೆ ನಮ್ಮ ಚಾನಲ್ ಆ ಕಂಟೆಂಟಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫುಲ್ ವೀಡಿಯೋ ನೋಡಿ, ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇವಾಗ ಇಲ್ಲಿ ರೈಟ್ ಸೈಡೋ ಲೆಫ್ಟ್ ಸೈಡೋ ಬಂದಿರುತ್ತೆ ನೋಡಿ, ನೋಡಿಬಿಡಿ. ಬಾಯ್ ಬಾಯ್.